ಮೇಡಮ್ ದಾಸಿನ ಮಾಡ್ಕೊಳ್ಳಿ ನನ್ನ, ಅಯ್ಯೋ ದಾಸವಾಳ ತಗೋತೀರ ಚಿನ್ನ. ತಗೊಳ್ಳಿ ನಿಮ್ಗೋಸ್ಕರ. ಇವಳು ದಾಸವಾಳ ಹೆಂಗ್ ಹಿಡ್ಕೊಂಡ್ ಬಂದೆ, ಹೆಂಗ್ ಹಿಡ್ಕೊಂಡ್ ಸಂಜೀವಿನಿ ಪರ್ವತ ಹೊತ್ಕೊಂಡ್ ಬಂದಲ್ಲ ಹನುಮಂತ. ಈ ನನ್ ಲೆಕ್ಕದಲ್ಲಿ ಇವತ್ ನೀವು ಮಾಡೋದು ಹಂಗೆ ಸಂಜೀವಿನಿನೇ. ಹೌದಾ? ನಂಗೆ ಎಕ್ಸ್ಟ್ರಾ ಬೊಜ್ಜೆಲ್ಲ ಕರ್ಕೊಂಡ್ಬಿಡ್ಬೇಕು. ನೋಡಮ್ಮ, ಇಲ್ಲಿ ನಾವು ಅಕ್ಕಿ ತಗೋಬೇಕು. ಈ ದೋಸೆ ಮಾಡೋ ಅಕ್ಕಿ ಇದ್ರೆ ತುಂಬಾ ಒಳ್ಳೇದು. ಇದು ನೆನೆಸಿಟ್ಟಿರುವಂತ ಅಕ್ಕಿ, ದೋಸೆ ಅಕ್ಕಿ. ನಾನು ಒಂದು ಅಂದಾಜಲ್ಲಿ, ಯಾಕಂದ್ರೆ ಬಹಳ ವರ್ಷಗಳು ಅಡಿಗೆ ಮಾಡಿದೀನಿ, ಬಹಳ ವರ್ಷಗಳು ತಿನ್ಸಿದೀನಿ, ಅದರಿಂದ 1 ಕಪ್ ಅಂದ್ರೆ ಇಷ್ಟು ಅನ್ನೋ ಅಂದಾಜಿದೆ. 7, 8ಕ್ಕೆ 8 ತಾಯ ಮುಕ್ತಾಯ ಅಲ್ಲ. 9 ಹಾಕ್ಬಿಟ್ರೆ ಹಾಕ್ಬಿಡಿ ಅತ್ಲಾಗ ನಯವಾಗಿ ನಯನನಿಗೆ ಇಡ್ಲಿಯನ್ನ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ನಾನ್ ಫುಲ್ ಇವತ್ತು ನೀನು ನಕ್ಕರೆ ಹಾಲು ಸಕ್ಕರೆ ವಿನಯ ಪ್ರಸಾದ್ ಮೇಡಮ್ ಇದ್ದಾರಲ್ಲ ಅವ್ರ ತರ ಆಗ್ಬಿಡ್ತೀನಿ. ಅಯ್ಯೋ ವಿನಯ ಮೇಡಮ್ ಬಂದ್ಬಿಟ್ಟಿದ್ದೀರೇನ್ರಿ ಅಂತ ಹಂಗೆ ಎನರ್ಜಿ ಬಂದ್ಬಿಡುತ್ತೆ ನಂಗೆ ನಿಮ್ಮ. ಹೌದಾ? ಈಗ ನೀನ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಉದ್ದಿನ ಬೇಳೆ ಹಾಕ್ಲಾ, ಹೆಸರು ಬೇಳೆ ಹಾಕ್ಲಾ, ಚಟ್ನಿ ಹಾಕ್ಲಾ, ಜೀರಿಗೆ ಹಾಕ್ಲಾ, ಹುಟ್ಟಿ ಹಾಕ್ಲಾ, ಇದು ಹಾಕ್ಲಾ, ನಿಮ್ ಎನರ್ಜಿ. ಓ ಮೈ ಗುಡ್ನೆಸ್. ಇದಕ್ ನೋಡು, ಒಂಚೂರು ಉದ್ದಿನ ಬೇಳೆ ಮಿಸ್ ಆಗೋದ್ ಬೇಡ. ಬರೀ ಅಕ್ಕಿಲ್ ಮಾಡಿದ್ರೆ ಪ್ರೋಟೀನ್ ಇರಲ್ಲ ಅಂತ ನಮ್ಮ ಪ್ರೋಟೀನ್ ಪ್ರಿಯರಿಗಾಗಿ ಒಂದೂವರೆ ಸಾಕು. ಆಮೇಲೆ ಇಲ್ಲೊಂಚೂರು ನೆನ್ಸಿಟ್ಕೊಂಡಿರೋ ಅವಲಕ್ಕಿ ಇದೆ, ಜಸ್ಟ್ 1 ಸ್ಪೂನ್ ನಷ್ಟು ಹಾಕಿದ್ರೆ ಸಾಕು. ಇಡ್ಲಿ ಅಂತ ಹೇಳಿದ ತಕ್ಷಣ ಸಪ್ಪೆ ಮಾಡಾಕ್ ಬಿಡ್ತಾರೆ. ಹೌದು, ಅದಕ್ಕೆ ಉಪ್ಪು ಹಾಕ್ಬಿಡೋದು ಅಷ್ಟೇ, ಇನ್ನೇನು ಹಾಕಲ್ಲ. ಆ ಹಿಟ್ಟಿಗೆ ಏನ್ ಹುಳಿ ಬಂದಿರುತ್ತೋ ಅಷ್ಟೇನೆ. ನಾನೊಂದು ಹೇಳ್ತೀನಿ ನೋಡು, ಹಸಿ ಮೆಣಸಿನ್ಕಾಯಿ ಇದೆಯಲ್ಲ, ಅದು ಇಷ್ಟು ಇದಕ್ಕೆ 1-2 ಹಸಿ ಮೆಣಸಿನ್ಕಾಯಿ ಹಿಂಗೆ ಮುರಿದು ಬಿಟ್ಟು ಹಾಕೊಳ್ಳೋದು. ಸುಮ್ನೆ ಹಾಗೆ ಹಾಕೊಳ್ಳೋದು, ತೊಳೆದಿಟ್ಟಿರೋದು ಇದು, ಅದರಿಂದ ಹಾಗೆ ಹಾಕೊಳ್ಳೋದು. ಆಮೇಲೆ ಇಲ್ಲಿ 1 ಕಪ್ ನಲ್ಲಿ ಶುಂಠಿ ಇದೆ, ಇಷ್ಟು ದೊಡ್ಡ ಶುಂಠಿನ ಮುರಿದು ಹಾಕೊಂಡ್ಬಿಡೋದು. ಆಮೇಲೆ ಜೀರಿಗೆ ಹಾಕೊಳ್ಳೋದು, 5 ಬೆರಳಲ್ಲಿ ಎಷ್ಟು ಸಿಗುತ್ತೋ ಅಷ್ಟು 2 ಸಲ. ಉಪ್ಪು ಅಷ್ಟೇ ಒಂದು ಅಂದಾಜಲ್ಲಿ ಹಾಕ. ಆಮೇಲೆ ಹಿಟ್ಟು ಒಂಚೂರು ರುಚಿ ನೋಡ್ಕೊಂಡು ಆಮೇಲೆ ಬೇಕಾದ್ರೂ ಹಾಕೊಂಡ್ರೆ ಆಯ್ತು. ಈಗ ತೊಳೆದಿಟ್ಟಿರೋ ದಾಸವಾಳದ ಎಲೆ. ಇವಾಗ ನಾವು ಎಷ್ಟೊಂದು 8ರಿಂದ 10, 12 ಎಲೆಗಳನ್ನ ಇಡೀ ಎಲೆ ಹಾಕ್ಬಿಡ್ಬಾರ್ದು. ಯಾಕಂದ್ರೆ ಕೆಲವ್ರು ಇಡೀ ಎಲೆ ಹಾಕಿ ಅಂತಂದ್ರೆ ಗಿಡನೇ ತಂದು ಹಾಕ್ಬಿಟ್ರೆ ಏನ್ ಮಾಡೋದು, ಕಷ್ಟ. ಆಯ್ತಾ? ಈ ಎಲೆಗಳನ್ನೆಲ್ಲ ಹಾಕೊಂಡ್ಬಿಡೋಣ, ಯಾಕಂದ್ರೆ ಹಸಿರು ಕಲರ್ ಬರ್ಬೇಕು. ಎಷ್ಟು ಎಲೆ ಹಾಕೊಂಡ್ರೆ ಮೇಡಮ್ ಸರಿ? ನಾನೀಗೊಂದು 10ರಿಂದ 12 ಎಲೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನೀರ್ ಹಾಕೊಂಡು ತುಂಬಾ ನೀರ್ ಹಾಕ್ಬಾರ್ದು. ಎಷ್ಟು ಬೇಕೋ ಅಷ್ಟೇ ಗಟ್ಟಿಯಾಗಿ ಹಿಟ್ಟು ಬರೋ ತರ. ಸರಿ, ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು. ಇದು ನೋಡಿ, ನೆನ್ಸ್ಕೊಂಡಿರೋ ಸಾಬಕ್ಕಿ ಇದೆಯಲ್ಲ, ಇದನ್ನ ನಾವು ಮಿಕ್ಸಿಗೆ ಹಾಕೋ ಹಾಗಿಲ್ಲ, ಅದನ್ನ ಪೇಸ್ಟ್ ಮಾಡಬಾರ್ದು. ಪಾಯಸದಲ್ಲಿ ಹಿಂಗ್ ಸಿಗೋ ತರ ಇಡ್ಲಿನಲ್ಲೂ ಸಿಗಬೇಕು. 1/2 ಕಪ್ ಹಾಕೋಬಹುದು. ಅಂದ್ರೆ ನಾವು ಅಕ್ಕಿ ಎಲ್ಲ ಎಷ್ಟು ಹಾಕೊಂಡಿರ್ತೀವೋ ಅದ್ರ 1/4 ಅಂಶ ಸಾಕು. ಆಮೇಲೆ ಇದ್ರ ಕನ್ಸಿಸ್ಟೆನ್ಸಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ ಇಡ್ಲಿ ಮಾಡ್ಬೇಕು ಅಂತಂದ್ರೆ. ಇದನ್ನ ಇವಾಗ ಬೇಯಕ್ಕೆ ಇಡ್ಬೇಕಲ್ಲ ಮೇಡಮ್. ನನ್ನ ಕಿಚನ್ ಅಲ್ಲಿ ನಾನು ಯೂಶಲಿ ರೆಗ್ಯುಲರ್ ಆಗಿ ಬಳಸುವಂತಹ ಆಯಿಲ್ ಇಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತಂದ್ರೆ ಇದು ಭಾರತದಲ್ಲೇನೆ ತುಂಬಾ ಪ್ರಥಮ ಸ್ಥಾನವನ್ನ ಹೊಂದಿದೆ. ಒಂದು ಸೇಲು ಕೂಡ ಇದು ಪ್ರಥಮ ಸ್ಥಾನದಲ್ಲೇ ಇದೆ. ಮೊದಲನೇದು ಏನಪ್ಪಾ ಅಂತಂದ್ರೆ, ಇದು ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ತಿ ಆಯಿಲ್ಸ್, ಆಕ್ಚುಲಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದನ್ನ ಇವಾಗ ನಾವು ಯೂಸ್ ಮಾಡ್ತಾ ಇದ್ದೀವಿ. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್. ಸೊ ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಈ ಹಿಂಗೆ ರೆಡಿ ಮಾಡಿರುವಂತಹ ಈ ಫ್ರೀಡಮ್ ಆಯಿಲ್ ನಾವು ಗಿಲ್ಟ್ ಫ್ರೀ ಆಗಿ ತಿನ್ಬೋದು ಸರ್. ಸ್ಲೋಗನ್ ಅದು ಆಕ್ಚುಲಿ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಹೇಳಿ. ಇದು ಆಕ್ಚುಲಿ ತುಂಬಾ ಮಾಡರ್ನ್ ಫೆಸಿಲಿಟಿಲಿ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇದು ತುಂಬಾ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ಸ್ಪೆಷಾಲಿಟಿ ಆಕ್ಚುಲಿ. ಸೊ ನಾನು ನನ್ನ ಅಡಿಗೆ ಮನೆಯಲ್ಲಿ ಇಟ್ಟಿರುವಂತಹ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಇದೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ. ಅಮ್ಮ, 1991ರಲ್ಲಿ ಸಂತೆಗೆ ಹೋಗಿ ದಿನಸಿ ತಗೊಂಬ ಅಂತ ಅಂದ್ರೆ ಇವತ್ತಿನವರೆಗೂ ನೀವು ವಾಪಸ್ಸೇ ಬರ್ಲಿಲ್ವಂತೆ ಸಂತೆಯಿಂದ. ಏನ್ ಮಾಡ್ತಿದ್ರಮ್ಮ? ಎನಿಥಿಂಗ್ ರೊಮ್ಯಾನ್ಸ್? ಏನ್ ಗೊತ್ತಾ, ರಿಯಲ್ ಲೈಫ್ ಅಲ್ಲಿ ಆ ತರದ್ ಏನು ರೊಮ್ಯಾನ್ಸ್ ಏನು ಇರ್ಲಿಲ್ಲ. ಆದ್ರೆ ಒಂದ್ ಸಿನಿಮಾಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ. ನಮ್ ಚಿ ಉದಯಶಂಕರ್ ಅವರು ಒಂದಷ್ಟು ಡೈಲಾಗ್ ಬರೆದು ಕೊಟ್ಬಿಟ್ರು. ನಾನು ದೊರೆ ಭಗವಾನ್ ನಿರ್ದೇಶಕರ ಹತ್ರ ಕೇಳಿದೆ, ಸರ್ ನಾನು ಒಂದೇ ಕಡೆ ನಿಂತ್ಕೊಂಡು ಮಾತಾಡ್ಬೇಕಾ ಇದನ್ನ, ನಾನು
ಓಡಾಡ್ಕೊಂಡು ಮಾತಾಡ್ಲಾ ಅಂತ. ನೀ ಹೇಗಾದ್ರೂ ಓಡಾಡ್ಕೊಂಡು ಮಾತಾಡಮ್ಮ, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟೆ. ಬೆಂಗಳೂರಿನಲ್ಲೂ ಓಡಾಡಿದೆ, ಸೆಟ್ಟಲ್ಲೂ ಓಡಾಡಿದೆ, ಚಿಕ್ಕಮಗಳೂರು ಬೆಟ್ಟ ಗುಡ್ಡದಲ್ಲೆಲ್ಲ ಓಡಾಡ್ಬಿಟ್ಟೆ.